ಜಾತಿ ಗಣತಿ ಸಮೀಕ್ಷೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಭಾಗಿಯಾಗಿದ್ದಾರೆ. ಪ್ರಶ್ನೆಗೆ ಒಂದೊಂದಾಗಿ ಉತ್ತರವನ್ನ ಕೂಡ ಕೊಟ್ಟಿದ್ದಾರೆ. ಸುಮಾರು 1 ಗಂಟೆಗಳ ಕಾಲ ಪ್ರಶ್ನೆಗೆ ಉತ್ತರಿಸಿದ್ದಾರೆ ಡಿಕೆ ಶಿವಕುಮಾರ್. ಸುಸ್ತಾಗಿದ್ದಾರೆ. ಇದೆಲ್ಲ ಬೇಕಾ ಅಂತ ಗಣತಿದಾರರಿಗೆ ಅವರೇ ಪ್ರಶ್ನೆ ಮಾಡಿದ್ದಾರೆ ನೋಡಿ. ವೈಯಕ್ತಿಕ ವಾರ್ಷಿಕ ಆದಾಯ 12 ಮೇಲ್ಪಟ್ಟಂತೆ ಲಾಸ್ಟ್ ಇದೆ. ಜಾತಿ ಗಣತಿ ಪ್ರಶ್ನೆಗಳಿಗೆ ಉತ್ತರಿಸಿ ಸುಸ್ತಾದ ಡಿಸಿಎಂ. ಇದೆಲ್ಲ ಬೇಕಿತ್ತಾ ಎಂದು ಕಿಡಿ ಹಚ್ಚಿದ ಡಿಕೆಶಿ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಇಂದಿನಿಂದ ಜಾತಿ ಗಣತಿ ಸಮೀಕ್ಷೆ ಆರಂಭವಾಗಿದ್ದು, ಸಮೀಕ್ಷೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಚಾಲನೆ ನೀಡಿದ್ದಾರೆ. ಸಮೀಕ್ಷೆಯಲ್ಲಿ ಭಾಗಿಯಾದ ಡಿಕೆಶಿ ಸಾಲು ಪ್ರಶ್ನೆಗಳಿಗೆ ಉತ್ತರಿಸಿ ಸುಸ್ತಾಗಿದ್ದಾರೆ. ಕಾಲಂನಲ್ಲಿ ಇವೆಲ್ಲ ಬೇಕಿತ್ತಾ ಅಂತ ಪ್ರಶ್ನೆ ಮಾಡೋ ಮೂಲಕ ತಮ್ಮದೇ ಸಮೀಕ್ಷೆ ಬಗ್ಗೆ ಅಪಸ್ವರವೆತ್ತಿದ್ದಾರೆ. ಗಣತಿದಾರರಿಗೆ ಮಾಹಿತಿ ನೀಡೋ ಮೂಲಕ ಡಿಕೆ ಶಿವಕುಮಾರ್ ಸಮೀಕ್ಷೆಯಲ್ಲಿ ಭಾಗಿಯಾದರು. ಗಣತಿದಾರರು ಕೇಳಿದ ಪ್ರಶ್ನೆಗಳಿಗೆ ಡಿಸಿಎಂ ಉತ್ತರ ಕೊಟ್ಟರು. ಡಿಕೆ ಶಿವಕುಮಾರ್ ಜನಿಸಿದ ಜಿಲ್ಲೆ ಬೆಂಗಳೂರು ದಕ್ಷಿಣ, ಮನೆ ಸಂಖ್ಯೆ ಏನು ಅಂದಿದ್ದಕ್ಕೆ 128, ಅಂಚೆ ವಿಳಾಸ ದೊಡ್ಡ ಹಾಲಹಳ್ಳಿ ಅಂತ ಹೇಳಿದ್ರು. ಧರ್ಮ ಹಿಂದೂ, ಜಾತಿ ಒಕ್ಕಲಿಗ, ಉಪಜಾತಿ ಗೌಡ ಒಕ್ಕಲಿಗ ಅಂತ ಡಿಕೆಶಿ ಬರೆಸಿದ್ರು. ಧರ್ಮ ಸರ್, ಧರ್ಮ ಜಾತಿ ಧರ್ಮ ಹೆಸರು ಹಿಂದೂ ಸರ್, ಜಾತಿ ಸರ್ ಒಕ್ಕಲಿಗ. ಯಾವ ವರ್ಗಕ್ಕೆ ಒಕ್ಕಲಿಗ, ಗೌಡ ಒಕ್ಕಲಿಗ, ಗೌಡ ಒಕ್ಕಲಿಗ ಸರ್. ಚಾಯ್ಸ್ ಏನು ಎಸ್ ಹೇಳ್ತಾ ಇದ್ದೀನಿ ಸರ್. ಉಪಜಾತಿ ಏನು ಬೇಕು? ಉಪಜಾತಿ ಸರ್ ಇಲ್ಲ ಸರ್. ಜಾತಿ ಪ್ರಮಾಣ ಪತ್ರ ಪಡೆದಿದ್ದೀರಾ ಸರ್? ಸ್ಕೂಲಲ್ಲಿ ಕಾಲೇಜು. ಓಕೆ ಸರ್. ಮಾತೃಭಾಷೆ ಸರ್ ಕನ್ನಡ. ಉದ್ಯೋಗ ಕೃಷಿ ಎಂದು ಹಾಕಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ರು. 25 ಹಸು ಎತ್ತು ಇದೆ, ಕುರಿ ಮೇಕೆ 10 ಹಾಕು ಅಂದ್ರು. ಕುಟುಂಬ 50 ಎಕರೆ ಆಸ್ತಿ ಹೊಂದಿದೆ ಅಂತ ಹಾಕಿ. ಹೈನುಗಾರಿಕೆ, ಕೋಳಿ ಸಾಕಾಣಿಕೆ, ರೇಷ್ಮೆ ಇದೆ. 4 ವಾಣಿಜ್ಯ ಕಟ್ಟಡ ಹಾಕೊಳ್ಳಿ. ತೋಟದ ಮನೆ ಇದೆ, 2 ಫಾರ್ಮ್ ಹೌಸ್ ಇದೆ. ಕಂಪ್ಯೂಟರ್, ಫ್ರಿಡ್ಜ್ 1 ಹಾಕೊಳ್ಳಿ. ಎಸಿ ಎಲ್ಲ ಹಾಕೊಳ್ಳಿ ಅಂತ ಹೇಳಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಇದೇ ಒಂದು 25. ಕೃಷಿ ಸಂಬಂಧಿತ ಚಟುವಟಿಕೆಗಳು ಸರ್. ಹೈನುಗಾರಿಕೆ, ಕೋಳಿ ಸಾಕಾಣಿಕೆ, ಮೀನುಗಾರಿಕೆ. ಹೈನುಗಾರಿಕೆ, ಹಾಂ ಸರ್. ಕೋಳಿ ಸಾಕಾಣಿಕೆ, ಮೀನುಗಾರಿಕೆ ಏನಿದೆ ಸರ್? ಮೀನಿಲ್ಲ. ವಾಸದ ಮನೆ ಎಷ್ಟು ಸರ್? ನಂಬರ್ ಆಫ್ ಮನೆ ಸರ್? ಒಂದು ಎಷ್ಟು ಮನೆ ಇದೆ? 9 ಮನೆ. ವಾಣಿಜ್ಯ ಕಟ್ಟಡಗಳು ಸರ್ ಎಷ್ಟು ಸರ್? ನಂಬರ್ ಆಫ್ ಇದೆ ಒಂದು 10 ಲಕ್ಷ ಅಷ್ಟು. ಇಲ್ಲ ಸರ್, ನಂಬರ್ ಆಫ್ ಬಿಲ್ಡಿಂಗ್ಸ್ ಅಂತ ಬರುತ್ತೆ ಸರ್. 2 3 ಹೇಳಿ. 3-4 ಕೊಡಿ. ಆಯ್ತು ಸರ್. 31ನೇ ವಯಸ್ಸಿನಲ್ಲಿ ಮದುವೆಯಾಗಿದ್ದೇನೆ ಅಂತ ಡಿಸಿಎಂ ಹೇಳಿದ್ರು. ಸರ್ಕಾರದಿಂದ ಯಾವುದೇ ಸೌಲಭ್ಯ ಸಿಕ್ಕಿಲ್ಲ, ಮೀಸಲಾತಿ ಸೌಲಭ್ಯವನ್ನು ಪಡೆದಿಲ್ಲ ಎಂದ್ರು. ಆದಾಯ ಎಂಬ ಪ್ರಶ್ನೆಗೆ ದೊಡ್ಡ ಸ್ಲ್ಯಾಬ್ ಯಾವುದಿದೆಯೋ ಅದನ್ನೇ ಹಾಕು ಅಂದ್ರು. ರಾಜಕೀಯ ಪ್ರಾತಿನಿಧ್ಯದ ಪ್ರಶ್ನೆಗೆ ಮಂತ್ರಿ ಹಾಕು ಅಂತ ಹೇಳಿದ್ರು. ಆದ್ರೆ ಆ ಆಪ್ಷನ್ ಇರಲೇ ಇಲ್ಲ. ವೈವಾಹಿಕ ಸ್ಥಿತಿ ಸರ್, ಮ್ಯಾರೇಜ್. ಉಷಾ ಶಿವಕುಮಾರ್. ವಿವಾಹ ಆದ ಸಮಯದಲ್ಲಿ ತಮ್ಮ ವಯಸ್ಸು ಸರ್? 31-32. ಇದೆಲ್ಲ ಯಾಕೆ ಹಾಕಿದ್ದೀರಾ ಎಂದ ಡಿಸಿಎಂ. ಹೆಚ್ಚು ಕ್ವಶನ್ ಇತ್ತು, ಅದು ಸರಳೀಕರಣವಾಗಿಲ್ಲ. ಸರಳೀಕರಣ ಮಾಡಬೇಕು ಅನ್ನೋಂಥದ್ದು ಅವರು ಮಾಡಬೇಕಾಗಿತ್ತು. ನಾನು ನೋಡಿದೆ, ಇವತ್ತೇ ನನ್ನ ಫಾರಮ್ನು ನೋಡಿದ್ದು, ನನಗೆ ಆ ಕ್ವಶನ್ಸು ನಾನು ಕೇಳಿದ್ದು ಭಾಳ ಜಾಸ್ತಿ ಕ್ವಶನ್ಸ್ ಇದೆ. ಅದಕ್ಕೆ ಅವ್ರಿಗೆ ಹೇಳಿದೆ ಸ್ವಲ್ಪ ಆದಷ್ಟು ಕಡಿಮೆ ಕೇಳ್ರಿ ಅಂತ. ಯಾರಿಗೂ ತಾಳ್ಮೆ ಇರೋದಿಲ್ಲ. ಇದು ವಿಶೇಷವಾಗಿ ನಗರಗಳಲ್ಲಿ, ಹಳ್ಳಿಗಳಲ್ಲಿ ಮಾತಾಡ್ಬೋದು. ಕೋಳಿ ಎಷ್ಟಿದೆ, ಚಿನ್ನ ಎಷ್ಟಿದೆ, ಮೇಕೆ ಎಷ್ಟಿದೆ, ಅವೆಲ್ಲ ಕೇಳ್ಕೊಂಡು ಕೂತ್ಕೊಂಡ್ರೆ ಹಳ್ಳಿಲಿ ಯಾರಿಗೂ ಪೇಷನ್ಸ್ ಇಲ್ಲ. ನನಗೆ ಕೇಳ್ತಾವ್ರೆ, ಇಲ್ಲಿ ನಾನು ಕೋಳಿ ಸಾಕೊಂಡಿದ್ದೀನ ಇಲ್ಲಿ. ನಾನೇ ಕೆಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲೇ ಇಲ್ಲ. ಕೆಲವೊಂದು ಪರ್ಸನಲ್ ಕ್ವಶನ್ಸ್ಗಳಿತ್ತು, ಅಂದರೆ ಚಿನ್ನದ ವಿಚಾರ ಅಥವಾ ಕುಲಕಸುಬಿನಿಂದ ಬಂದಂತಹ ಒಂದಿಷ್ಟು ರೋಗ, ಆ ಥರದ್ದು ಕ್ವಶನ್ಸ್ಗಳು ಒಂದಿಷ್ಟು ಆಭಾಸ ಅನಿಸೋದ್ರ ಜೊತೆಗೆ ಅದನ್ನು ಕೊಡಬೇಕಾ ಅನ್ನುವಂತಹದ್ದು ಸಾರ್ವಜನಿಕರಿಗೆ ಒಂದು ಪ್ರಶ್ನೆ ಇರ್ಬೋದು. ಅದಕ್ಕೆ ಕೋರ್ಟ್ ಅವ್ರು ಹೇಳಿದ್ದಾರೆ, ಯಾರಿಗೂ ಬಲವಂತ ಮಾಡಬೇಡಿ ಅಂತ ಹೇಳಿದ್ದಾರೆ. ಕೋರ್ಟ್ ಅವರು ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡೆ ಕೋರ್ಟ್ ಅವರು ಕೊಟ್ಟಿದ್ದಾರೆ. ಅವ್ರು ಕೇಳೋದು ಕೇಳ್ತಾರೆ. ನಾನೇ ಹೇಳಿಲ್ಲ ಇವೆಲ್ಲ ನಾನು ಕೇಳಬೇಡಪ್ಪ ಅಂತ, ಉದ್ಭವಿಸೋದಿಲ್ಲ ಅಂತ ಹೇಳಿ.
ನಾನು ಕೊಡೋದಿಲ್ಲ ಅಂತ ಹೇಳಿ ಅಷ್ಟೇ. ಏನು ಕೊಡಬೇಕೋ ಅಷ್ಟು ಮಾತ್ರ ಹೇಳಿ. ಅವ್ರಿಗೂ ನಾನು ಹೇಳಿದ್ದೇನೆ, ಇವೆಲ್ಲ ಸುಮ್ಮನೆ ಬೆಂಗಳೂರು ನಗರದಲ್ಲಿ ಮಾಡಬೇಕಾದ್ರೆ ಸೂಕ್ಷ್ಮತೆಯಿಂದ ಇರಬೇಕು ಅಂತ. ರಾಜ್ಯದಲ್ಲಿ ಜಾತಿ ಗಣತಿ ಜೋರಾಗಿದ್ದು ಸಿಕ್ಕಾಪಟ್ಟೆ ಪ್ರಶ್ನೆ ಕೇಳ್ತಿದ್ದಾರೆ ಅಂತ ಡಿಸಿಎಂ ಡಿಕೆಶಿ ಅಪಸ್ವರ ಎತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಜಾತಿ ಗಣತಿ ಸಮೀಕ್ಷೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಭಾಗಿಯಾಗಿದ್ದಾರೆ. ಪ್ರಶ್ನೆಗೆ ಒಂದೊಂದಾಗಿ ಉತ್ತರವನ್ನ ಕೂಡ ಕೊಟ್ಟಿದ್ದಾರೆ. ಸುಮಾರು 1 ಗಂಟೆಗಳ ಕಾಲ ಪ್ರಶ್ನೆಗೆ ಉತ್ತರಿಸಿದ್ದಾರೆ ಡಿಕೆ ಶಿವಕುಮಾರ್. ಸುಸ್ತಾಗಿದ್ದಾರೆ. ಇದೆಲ್ಲ ಬೇಕಾ ಅಂತ ಗಣತಿದಾರರಿಗೆ ಅವರೇ ಪ್ರಶ್ನೆ ಮಾಡಿದ್ದಾರೆ ನೋಡಿ. ವೈಯಕ್ತಿಕ ವಾರ್ಷಿಕ ಆದಾಯ ಸರ್ 12 ಮೇಲ್ಪಟ್ಟೆ ಅಂತ ಲಾಸ್ಟ್ ಇದೆ. ಜಾತಿ ಗಣತಿ ಪ್ರಶ್ನೆಗಳಿಗೆ ಉತ್ತರಿಸಿ ಸುಸ್ತಾದ ಡಿಸಿಎಂ. ಇದೆಲ್ಲ ಬೇಕಿತ್ತಾ ಎಂದು ಕಿಡಿ ಹಚ್ಚಿದ ಡಿಕೆಶಿ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಇಂದಿನಿಂದ ಜಾತಿ ಗಣತಿ ಸಮೀಕ್ಷೆ ಆರಂಭವಾಗಿದ್ದು, ಸಮೀಕ್ಷೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಚಾಲನೆ ನೀಡಿದ್ದಾರೆ. ಸಮೀಕ್ಷೆಯಲ್ಲಿ ಭಾಗಿಯಾದ ಡಿಕೆಶಿ ಸಾಲು ಸಾಲು ಪ್ರಶ್ನೆಗಳಿಗೆ ಉತ್ತರಿಸಿ ಸುಸ್ತಾಗಿದ್ದಾರೆ. ಕಾಲಂನಲ್ಲಿ ಇವೆಲ್ಲ ಬೇಕಿತ್ತಾ ಅಂತ ಪ್ರಶ್ನೆ ಮಾಡೋ ಮೂಲಕ ತಮ್ಮದೇ ಸಮೀಕ್ಷೆ ಬಗ್ಗೆ ಅಪಸ್ವರವೆತ್ತಿದ್ದಾರೆ. ಗಣತಿದಾರರಿಗೆ ಮಾಹಿತಿ ನೀಡೋ ಮೂಲಕ ಡಿಕೆ ಶಿವಕುಮಾರ್ ಸಮೀಕ್ಷೆಯಲ್ಲಿ ಭಾಗಿಯಾದರು. ಗಣತಿದಾರರು ಕೇಳಿದ ಪ್ರಶ್ನೆಗಳಿಗೆ ಡಿಸಿಎಂ ಉತ್ತರ ಕೊಟ್ಟರು. ಡಿಕೆ ಶಿವಕುಮಾರ್ ಜನಿಸಿದ ಜಿಲ್ಲೆ ಬೆಂಗಳೂರು ದಕ್ಷಿಣ, ಮನೆ ಸಂಖ್ಯೆ ಏನು ಅಂದಿದ್ದಕ್ಕೆ 128, ಅಂಚೆ ವಿಳಾಸ ದೊಡ್ಡಹಾಲಹಳ್ಳಿ ಅಂತ ಹೇಳಿದ್ರು. ಧರ್ಮ ಹಿಂದೂ, ಜಾತಿ ಒಕ್ಕಲಿಗ, ಉಪಜಾತಿ ಗೌಡ ಒಕ್ಕಲಿಗ ಅಂತ ಡಿಕೆಶಿ ಬರೆಸಿದ್ರು. ಧರ್ಮ ಸರ್, ಧರ್ಮ ಜಾತಿ ಸರ್, ಹಿಂದೂ ಒಕ್ಕಲಿಗ, ಧರ್ಮ ಹೆಸರು ಹಿಂದೂ ಸರ್, ಜಾತಿ ಸರ್ ಒಕ್ಕಲಿಗ, ಯಾವ ವರ್ಗಕ್ಕೆ ಈ ಥರ ಒಕ್ಕಲಿಗ, ಗೌಡ ಒಕ್ಕಲಿಗ, ಗೌಡ ಒಕ್ಕಲಿಗ ಸರ್. ಚಾಯ್ಸ್ ಇಲ್ಲ. ಎಸ್ ಹೇಳ್ತಾ ಇದ್ದೀನಿ ಸರ್. ಉಪಜಾತಿ ಏನು ಬೇಕು? ಉಪಜಾತಿ ಸರ್ ಇಲ್ಲ ಸರ್, ಉಪಜಾತಿ. ಜಾತಿ ಪ್ರಮಾಣ ಪತ್ರ ಪಡೆದಿದ್ದೀರಾ ಸರ್? ಸ್ಕೂಲಲ್ಲಿ ಕಾಲೇಜು ಓಕೆ ಸರ್, ಆಯ್ತು. ಮಾತೃಭಾಷೆ ಸರ್ ಕನ್ನಡ. ಉದ್ಯೋಗ ಕೃಷಿ ಎಂದು ಹಾಕಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ರು. 25 ಹಸು ಎತ್ತು ಇದೆ, ಕುರಿ ಮೇಕೆ 10 ಹಾಕು ಅಂದ್ರು. ಕುಟುಂಬ 50 ಎಕರೆ ಆಸ್ತಿ ಹೊಂದಿದೆ ಅಂತ ಹಾಕಿ. ಹೈನುಗಾರಿಕೆ, ಕೋಳಿ ಸಾಕಾಣಿಕೆ, ರೇಷ್ಮೆ ಇದೆ. 4 ವಾಣಿಜ್ಯ ಕಟ್ಟಡ ಹಾಕೊಳ್ಳಿ. ತೋಟದ ಮನೆ ಇದೆ, 2 ಫಾರ್ಮ್ ಹೌಸ್ ಇದೆ. ಕಂಪ್ಯೂಟರ್, ಫ್ರಿಡ್ಜ್ ಒಂದೊಂದು ಹಾಕೊಳ್ಳಿ. ಎಸಿ ಎಲ್ಲ ಹಾಕೊಳ್ಳಿ ಅಂತ ಹೇಳಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಎಷ್ಟು ಸರ್? ಇದೇ ಒಂದು 25. 25 ಸರ್. ಕೃಷಿ ಸಂಬಂಧಿತ ಚಟುವಟಿಕೆಗಳು ಸರ್, ಹೈನುಗಾರಿಕೆ, ಕೋಳಿ ಸಾಕಾಣಿಕೆ, ಮೀನುಗಾರಿಕೆ. ಹೈನುಗಾರಿಕೆ, ಹಾಂ ಸರ್. ಕೋಳಿ ಸಾಗಾಣಿಕೆ, ಎಸ್, ಮೀನುಗಾರಿಕೆ ಏನಾದರೂ ಸರ್? ಮೀನಿಲ್ಲ. ವಾಸದ ಮನೆ ಎಷ್ಟು ಸರ್? ನಂಬರ್ ಆಫ್ ಮನೆ ಸರ್? ಒಂದು 8 ಮನೆ ಇದೆ, 9 ಮನೆ. ವಾಣಿಜ್ಯ ಕಟ್ಟಡಗಳು ಸರ್ ಎಷ್ಟು ಸರ್? ನಂಬರ್ ಆಫ್ ಇದೆ, ಒಂದು 10 ಲಕ್ಷ ಅಷ್ಟು. ಇಲ್ಲ ಸರ್, ನಂಬರ್ ಆಫ್ ಬಿಲ್ಡಿಂಗ್ಸ್ ಅಂತ ಬರುತ್ತೆ ಸರ್. 2 3 ಹೇಳಿ. 3-4 ಕೋಟಿ. ಆಯ್ತು ಸರ್. 31ನೇ ವಯಸ್ಸಿನಲ್ಲಿ ಮದುವೆಯಾಗಿದ್ದೇನೆ ಅಂತ ಡಿಸಿಎಂ ಹೇಳಿದ್ರು. ಸರ್ಕಾರದಿಂದ ಯಾವುದೇ ಸೌಲಭ್ಯ ಸಿಕ್ಕಿಲ್ಲ, ಮೀಸಲಾತಿ ಸೌಲಭ್ಯವನ್ನು ಪಡೆದಿಲ್ಲ ಎಂದ್ರು. ಆದಾಯ ಎಂಬ ಪ್ರಶ್ನೆಗೆ ದೊಡ್ಡ ಸ್ಲ್ಯಾಬ್ ಯಾವುದಿದೆಯೋ ಅದನ್ನೇ ಹಾಕು ಅಂದ್ರು. ರಾಜಕೀಯ ಪ್ರಾತಿನಿಧ್ಯದ ಪ್ರಶ್ನೆಗೆ ಮಂತ್ರಿ ಹಾಕು ಅಂತ ಹೇಳಿದ್ರು. ಆದ್ರೆ ಆ ಆಪ್ಷನ್ ಇರಲೇ ಇಲ್ಲ. ವೈವಾಹಿಕ ಸ್ಥಿತಿ ಸರ್, ಮ್ಯಾರೇಜ್. ಉಷಾ ಶಿವಕುಮಾರ್. ವಿವಾಹ ಆದ ಸಮಯದಲ್ಲಿ ತಮ್ಮ ವಯಸ್ಸು ಸರ್? 31-32. ಇದೆಲ್ಲ ಯಾಕೆ ಹಾಕಿದ್ದೀರಾ ಎಂದ ಡಿಸಿಎಂ. ಸರ್, ಹೆಚ್ಚು ಕ್ವಶನ್ ಇತ್ತು, ಅದು ಸರಳೀಕರಣವಾಗಿಲ್ಲ, ಸರಳೀಕರಣ ಮಾಡಬೇಕು ಅನ್ನೋಂಥದ್ದು ಅವರು ಮಾಡಬೇಕಾಗಿತ್ತು. ನಾನು ನೋಡಿದೆ, ಇವತ್ತೇ ನನ್ನ ಫಾರಮ್ನು ನೋಡಿದ್ದು, ನನಗೆ ಆ ಕ್ವಶನ್ಸು ನಾನು ಕೇಳಿದ್ದು ಭಾಳ ಜಾಸ್ತಿ ಕ್ವಶನ್ಸ್ ಇದೆ. ಅದಕ್ಕೆ ಅವ್ರಿಗೆ ಹೇಳಿದೆ ಸ್ವಲ್ಪ ಆದಷ್ಟು ಕಡಿಮೆ ಕೇಳ್ರಿ ಅಂತ. ಯಾರಿಗೂ ತಾಳ್ಮೆ ಇರೋದಿಲ್ಲ. ಇದು ವಿಶೇಷವಾಗಿ ನಗರಗಳಲ್ಲಿ, ಹಳ್ಳಿಗಳಿಗೆ ಮಾತಾಡ್ಬೋದು. ಕೋಳಿ ಎಷ್ಟಿದೆ, ಚಿನ್ನ ಎಷ್ಟಿದೆ, ಮೇಕೆ ಎಷ್ಟಿದೆ, ಅವೆಲ್ಲ ಕೇಳ್ಕೊಂಡು ಕೂತ್ಕೊಂಡ್ರೆ ಹಳ್ಳಿಲಿ ಯಾರಿಗೂ ಪೇಷನ್ಸ್ ಇಲ್ಲ. ನನಗೆ ಕೇಳ್ತಾವ್ರೆ, ಇಲ್ಲಿ ನಾನು ಕೋಳಿ ಸಾಕೊಂಡಿದ್ದೀನ ಇಲ್ಲಿ. ನಾನೇ ಕೆಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲೇ ಇಲ್ಲ.
ಕೆಲವೊಂದು ಪರ್ಸನಲ್ ಕ್ವಶನ್ಸ್ಗಳಿತ್ತು, ಅಂದರೆ ಚಿನ್ನದ ವಿಚಾರ ಅಥವಾ ಕುಲಕಸುಬಿನಿಂದ ಬಂದಂತಹ ಒಂದಿಷ್ಟು ರೋಗ, ಆ ಥರದ್ದು ಕ್ವಶನ್ಸ್ಗಳು ಒಂದಿಷ್ಟು ಆಭಾಸ ಅನಿಸೋದ್ರ ಜೊತೆಗೆ ಅದನ್ನು ಕೊಡಬೇಕಾ ಅನ್ನುವಂತಹದ್ದು ಸಾರ್ವಜನಿಕರಿಗೆ ಒಂದು ಪ್ರಶ್ನೆ ಇರ್ಬೋದು. ಅದಕ್ಕೆ ಕೋರ್ಟ್ ಅವ್ರು ಹೇಳಿದ್ದಾರೆ, ಯಾರಿಗೂ ಬಲವಂತ ಮಾಡಬೇಡಿ ಅಂತ ಹೇಳಿದ್ದಾರೆ. ಕೋರ್ಟ್ ಅವರು ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡೆ ಕೋರ್ಟ್ ಅವರು ಕೊಟ್ಟಿದ್ದಾರೆ. ಅವ್ರು ಕೇಳ್ತಾರೆ, ನಾನೇ ಹೇಳಿಲ್ಲ ಇವೆಲ್ಲ ನಾನು ಕೇಳಬೇಡಪ್ಪ ಅಂತ ಹೇಳಿ, ಉದ್ಭವಿಸೋದಿಲ್ಲ ಅಂತ ಹೇಳಿ, ನಾನು ಕೊಡೋದಿಲ್ಲ ಅಂತ ಹೇಳಿ, ಅಷ್ಟೇ. ಏನು ಕೊಡಬೇಕು ಅಷ್ಟು ಮಾತ್ರ ಹೇಳಿ. ಅವ್ರಿಗೂ ನಾನು ಹೇಳಿದ್ದೀನಿ, ಇವೆಲ್ಲ ಸುಮ್ಮನೆ ಬೆಂಗಳೂರು ನಗರದಲ್ಲಿ ಮಾಡಬೇಕಾದ್ರೆ ಸೂಕ್ಷ್ಮತೆಯಿಂದ ಇರಬೇಕು ಅಂತ. ರಾಜ್ಯದಲ್ಲಿ ಜಾತಿ ಗಣತಿ ಜೋರಾಗಿದ್ದು ಸಿಕ್ಕಾಪಟ್ಟೆ ಪ್ರಶ್ನೆ ಕೇಳ್ತಿದ್ದಾರೆ ಅಂತ ಡಿಸಿಎಂ ಡಿಕೆಶಿ ಅಪಸ್ವರ ಎತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.